ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟ ಸರ್ಕಾರ ಜೀವದ ಗ್ಯಾರಂಟಿ ಕೊಟ್ಟಿಲ್ಲ. ಹುಟ್ಟುವಾಗಲೇ ಅಮ್ಮನನ್ನ ಕಳೆದುಕೊಂಡು ಮಕ್ಕಳ ನಿಟ್ಟುಸಿರು ನಿಮ್ಮ ಸರ್ಕಾರಕ್ಕೆ ತಟ್ಟದೇ ಇರುವುದಿಲ್ಲ ಎಂದು ರಾಜ್ಯ ಸರ್ಕಾರದ ವಿರುದ್ಧ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ನಾಯ್ಕ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದೆಲ್ಲೆಡೆ ಬಾಣಂತಿಯರ ಸರಣಿ ಸಾವಿನ ವಿಚಾರದಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ತೋರಿಸುತ್ತಿರುವ ದಿವ್ಯ ನಿರ್ಲಕ್ಷ್ಯವನ್ನ ಖಂಡಿಸಿ ಇಂದು ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಮಹಿಳಾ ಮೋರ್ಚಾ ವತಿಯಿಂದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ್ ಅವರ ನೇತೃತ್ವದಲ್ಲಿ ಕಾರವಾರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಮಹಿಳಾ ಸುರಕ್ಷತೆ ಇಲ್ಲದ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಲಾಯಿತು. ಮಹಿಳಾ ಸುರಕ್ಷತಾ ನಿರ್ಲಕ್ಷಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಸುರಕ್ಷತೆ ನಿರ್ಲಕ್ಷಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮಹಿಳಾ ಸುರಕ್ಷತೆ ನಿರ್ಲಕ್ಷಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಲೆಗಡುಕ ಸರ್ಕಾರಕ್ಕೆ ಬಾಣಂತಿಯರ ಕೊಲೆ ಮಾಡಿರುವಂತ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ. ಬಿಜೆಪಿಯ ಜನಪರ ಹೋರಾಟಕ್ಕೆ ಬಿಜೆಪಿಯ ಜನಪರ ಹೋರಾಟಕ್ಕೆ ಭಾರತ್ ಮಾತಾ ಕಿ. ಈ ವೇಳೆ ಮಾತನಾಡಿದ ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ರೂಪಾಲಿ ಎಸ್ ನಾಯ್ಕ್ ಅವರು ಪ್ರತಿಪಕ್ಷವಾಗಲಿ ವಿರೋಧ ಪಕ್ಷವಾಗಲಿ ರಾಜಕಾರಣವನ್ನ ಮಾನವೀಯ ನೆಲೆಗಟ್ಟಿನಲ್ಲೇ ಮಾಡಬೇಕು. ಆದ್ರಿವತ್ತು ರಾಜ್ಯ ಕಾಂಗ್ರೆಸ್ ಸರ್ಕಾರ ಮಾನವೀಯತೆಯನ್ನೇ ಮರೆತು ಆಡಳಿತ ನಡೆಸುತ್ತಿದೆ. ರಾಜ್ಯದಲ್ಲಿ ಇವತ್ತು ಅನೇಕ ಕಡೆ ಬಾಣಂತಿಯರ ಸರಣಿ ಸಾವುಗಳಾಗುತ್ತಿವೆ. ಬಳ್ಳಾರಿಯಿಂದ ಹಿಡಿದು ಕೊಪ್ಪಳದವರೆಗೆ ಬಾಣಂತಿಯರ ಸರಣಿ ಸಾವು ಮುಂದುವರೆದಿದೆ. ಆದರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಣ್ಮುಚ್ಚಿ ಕುಳಿತುಕೊಂಡಿದೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಈ ಧೋರಣೆ ರಾಜ್ಯ ಮಹಿಳೆಯರಿಗೆ ವೇದನೆ ಉಂಟು ಮಾಡಿದ್ದು ಭಯದ ವಾತಾವರಣ ಸೃಷ್ಟಿಯಾಗುವಂತೆ ಮಾಡಿದೆ. ಮಹಿಳೆಯರಿಗೆ ಗ್ಯಾರಂಟಿ ಕೊಟ್ಟು ಸರ್ಕಾರ ಜೀವದ ಗ್ಯಾರಂಟಿ ಕೊಟ್ಟಿಲ್ಲ. ಹುಟ್ಟುವಾಗಲೇ ಅಮ್ಮನನ್ನ ಕಳೆದುಕೊಂಡ ಮಕ್ಕಳ ನಿಟ್ಟುಸಿರು ನಿಮ್ಮ ಸರ್ಕಾರಕ್ಕೆ ತಟ್ಟದೇ ಇರುವುದಿಲ್ಲ ಎಂದು ಕಿಡಿಕಾರಿದರು. ಇವತ್ತು ತಾವೆಲ್ಲರೂ ಇಲ್ಲಿ ಬಂದಿದ್ದೀರಿ. ಮಾನವೀಯತೆಯ ಲೆಕ್ಕದಲ್ಲಿ ನಾವು ಕೆಲಸ ಮಾಡಬೇಕಾಗಿದೆ. ಮಾನವೀಯತೆಯ ಲೆಕ್ಕದಲ್ಲಿ ಯಾಕಂದ್ರೆ ಬಹಳಷ್ಟು ವಿಚಾರ ರಾಜಕೀಯಕ್ಕೆ ಹೊಂದಾಣಿಕೆಯಾಗಿಯೇ ಇರ್ತದೆ. ಒಂದು ಸರ್ಕಾರ ಬಂದಾಗ ಇನ್ನೊಂದು ಸರ್ಕಾರ ಹೋರಾಟಗಳು ನಡೀತಾ ಇರ್ತಾರೆ. ಆದರೆ ಮಹಿಳೆಯರೆನ್ನುವುದು ಒಂದು ದೇವಿಯ ರೂಪದಲ್ಲಿ ಪೂಜೆ ಮಾಡುವಂಥವ್ರು. ನಾವು ಮಾನವೀಯತೆಯ ಧರ್ಮವನ್ನು ಪಾಲನೆ ಮಾಡದೇ ಇದ್ದರೆ ನಾವು ಮುಂದಿನ ದಿವಸದಲ್ಲಿ ಮುಂದೆ ಬಹಳ ಕಷ್ಟ. ಅದಕ್ಕಾಗಿ ನಿಮ್ಮ ನಿಮ್ಮ ತಾಲೂಕಿನಲ್ಲಿ ಅಲ್ಲಿರುವಂಥ ಎಲ್ಲ ಹಾಸ್ಪಿಟಲ್ ಆರೋಗ್ಯ ಇಲಾಖೆಯಲ್ಲಿ ಬಾಣಂತಿಯರು ಎಷ್ಟು ಜನ ಡೆಲಿವರಿ ಆಗಿದ್ದಾರೆ, ಎಷ್ಟು ಜನ ಬಾಣಂತಿಯರಲ್ಲಿ ಇದ್ದಾರೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ತಗೊಂಡು ಅಂಗನವಾಡಿಯಲ್ಲಿ ಎಷ್ಟು ಜನ ಬಾಣಂತಿಯರು ಊಟ ಮಾಡ್ತಾರೆ, ಮಾತೃಪೂರ್ಣ ಮಾತ್ರ ವಂದನ ಯೋಜನೆಗಳು ಅವರಿಗೆ ಸರಿಯಾಗಿ ಮುಟ್ತದೇ ಇಲ್ಲ. ಈ ಎಲ್ಲ ಯೋಜನೆಗಳನ್ನು ತಿಳುವಳಿಕೆ ಕೊಡುವಂಥದ್ದು ನಮ್ಮ ಎಲ್ಲ ಪದಾಧಿಕಾರಿಗಳು ಅದನ್ನು ಮಾಡಬೇಕು. ಮಹಿಳೆಯರಿಗೆ ಒಂದೇ ಸೂಚನೆ, ರಾಜ್ಯದ ಉಪಾಧ್ಯಕ್ಷದ ಒಂದು ಜವಾಬ್ದಾರಿ ಹೊತ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ ನಾವು ಇಡೀ ರಾಜ್ಯದಲ್ಲಿ ನಾವು ಹೋರಾಟ ಮಾಡಿದ್ದೇವೆ. ಮೊನ್ನೆ ಹೋದಂಥ ಬಳ್ಳಾರಿಯಲ್ಲಿ ಹೋಗಿದ್ದೇವೆ, ನಾವು ಬೆಳಗಾಂನಲ್ಲೂ ಹೋಗಿದ್ದೇವೆ, ಕೋಲಾರದಲ್ಲಿ, ಈ ಕಡೆ ಎಲ್ಲ ಕಡೆಗೆ ನಾವು ರಾಜ್ಯದಲ್ಲಿ ಹೋರಾಟವನ್ನು ಮಾಡಿದ್ದೇವೆ. ನಾವು ನಿಮ್ಮ ನಿಮ್ಮ ತಾಲೂಕಿನಲ್ಲಿ ನಮ್ಮ ಹೋರಾಟ ಏನಂದರೆ ಯಾರಿಗೂ ಬೈಯುವುದಲ್ಲ. ನಾವು ಸಮಕ್ಷಮ ಆ ಮಹಿಳೆಯರಿಗೆ ಏನು ಸಿಗ್ತದೆ ಅದನ್ನು ಸರ್ವೆ ಮಾಡಿ ಅವರ ಒಂದು ಹೇಳಿಕೆಯನ್ನು ಪಡ್ಕೊಂಡು ಮುಂದಿನ ದಿವಸದಲ್ಲಿ ಇದರ ಬಗ್ಗೆ ದೊಡ್ಡದಾದ ಒಂದು ಹೋರಾಟ ಮಾಡುವ. ತಕ್ಷಣ ಕಾಂಗ್ರೆಸ್ ಸರ್ಕಾರ ಕಾರ್ಯಪ್ರವೃತ್ತರಾಗಿ ಆ ಮಹಿಳೆಯರಿಗೆ, ಬಾಣಂತಿಯರಿಗೆ, ಮತ್ತೆ ಮೊನ್ನೆ ನಡೆದಂಥ ಘಟನೆ ಕೊಪ್ಪಳದಲ್ಲಿ ಆ ತಾಯಿ ಮತ್ತು ಮಗು ಏನು ತೀರ್ಕೊಂಡಿದ್ದಾರೆ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿ ಅವರಿಗೆ ಕೊಡುವಂಥ ಪರಿಹಾರ ಕೊಡ್ತಾ ಇದ್ದಾರೆ. ಮುಂದಿನ ದಿವಸ ಉಗ್ರ ಹೋರಾಟ ನಾವು ಕೈಗೊಳ್ತೇವೆ ಅಂತ ಹೇಳಿ ನಮ್ಮ ಎರಡು ಮಾತನ್ನು ಮುಗಿಸ್ತಾ ಇದ್ದೇವೆ. ಇನ್ನು ನಿಮ್ಮ ತಾಲೂಕಿನ ಆಸ್ಪತ್ರೆಗಳಲ್ಲಿ ಎಷ್ಟು ಮಂದಿ ಬಾಣಂತಿಯರಿದ್ದಾರೆ, ಎಷ್ಟು ಮಂದಿಗೆ ಹೆರಿಗೆಯಾಗಿದೆ, ಎಷ್ಟು ಮಂದಿ ಹೆರಿಗೆ ಆಗುವವರಿದ್ದಾರೆ ಎನ್ನುವುದರ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಮಾಹಿತಿ ತೆಗೆದುಕೊಳ್ಳಿ ಎಂದು ರಾಜ್ಯ ಬಿಜೆಪಿ ಉಪಾಧ್ಯಕ್ಷರು ಮಾತೃಪೂರ್ಣ ಮಾತೃವಂದನಾ ಯೋಜನೆಗಳು ಗರ್ಭಿಣಿಯರಿಗೆ, ಬಾಣಂತಿಯರಿಗೆ ಸರಿಯಾಗಿ ತಲುಪುತ್ತಿದೆಯಾ ಇಲ್ವಾ ಅನ್ನೋ ಬಗ್ಗೆ ಮಾಹಿತಿ ಪಡೆದುಕೊಳ್ಳಿ ಎಂದು ಪ್ರತಿ ತಾಲೂಕಿನ ಕಾರ್ಯಕರ್ತರಿಗೆ ಕರೆ ನೀಡಿದರು. ಬಳ್ಳಾರಿಯಲ್ಲಿ ಸರಣಿ ಸಾವು ಬಾಣಂತಿಯರ ಈಗ ತನಕ ಯಾವುದೇ ಥರದ ಒಂದು ಅವರು ಮಾಹಿತಿಯನ್ನು ಕೊಡ್ತಾ ಇಲ್ಲ. ಅವರು ಕೇವಲ ಮೆಡಿಸಿನಿಂದ ಸತ್ತಿದ್ದಾರೆ ಅಂತ ಇವತ್ತು ಮಾಹಿತಿ ಇದೆ. ಆದರೆ ಇವತ್ತು ಸರ್ಕಾರ ಕಣ್ಮುಚ್ಚಿ ಕೂತ್ಕೊಂಡಿದೆ ಅಂದರೆ ರಾಜ್ಯದ ಮುಖ್ಯಮಂತ್ರಿಗಳು ಎಷ್ಟರ ಮಟ್ಟಿಗೆ ಅಂದರೆ ಇವತ್ತು ಕೊಪ್ಪಳದಲ್ಲಿ ಒಬ್ಬ ಬಾಣಂತಿ ಮತ್ತು ಮಗು ಸಾವಿಗೀಡಾಗಿದೆ. ಇದೆಲ್ಲ ನಮ್ಮ ಮಹಿಳೆಯರಿಗೆಲ್ಲ ಒಂದು ಥರದ ಒಂದು ವೇದನೆ ಮತ್ತು ನೋವು ಜೊತೆಯಲ್ಲಿ ಹೆದರಿಕೆಯ ವಾತಾವರಣ ಸೃಷ್ಟಿಯಾಗಿದೆ.
ರಾಜ್ಯದಲ್ಲಿ ಮಹಿಳೆಯರಿಗೆ ಗ್ಯಾರಂಟಿಯನ್ನು ಕೊಡ್ತಾ ಇರುವಂತ ಸರ್ಕಾರ ಇವತ್ತು ಜೀವದ ಗ್ಯಾರಂಟಿ ಕೊಡಿ ಸ್ವಾಮಿ. ನಾವು ಅದೇ ಹೇಳ್ತಾ ಇರೋದು ರಾಜ್ಯದ ಮುಖ್ಯಮಂತ್ರಿ ಅವರಿಗೆ. ಒಬ್ಬ ರಾಜನಾದವನು ಪ್ರಜೆಯ ಒಂದು ಜೀವದ ಮೇಲೆ ಗ್ಯಾರಂಟಿ ಕೊಡಬೇಕಾಗ್ತದೆ. ಜೀವವನ್ನು ಹೀಗೆ ತಿನ್ಕೊಂಡು ಸಾಯ್ತಾ ಇದ್ದಾರೆ. ಈಗ ಮೆಡಿಸಿನ್ ಕೊಟ್ಟು ಸತ್ಕೊಂಡು ಹೋದ್ರೆ ಇವತ್ತು ಗ್ಯಾರಂಟಿ ಕೊಡ್ಲಿಕ್ಕೆ ಕಡಿಮೆ ಹಣ ಆಗುವುದಂತ ವಿಚಾರ ಮಾಡ್ತಾ ಇದ್ದಾರೆ ಏನೋ ಸರ್ಕಾರ ಅಂತ ಅನಿಸ್ತಾ ಇದೆ. ಮಹಿಳೆಯರಿಗೆ ಯಾವುದೇ ತರಹದ ಗ್ಯಾರಂಟಿ ಇಲ್ಲ. ಸಚಿವರ ಆಪ್ತ ಸಹಾಯಕರ ಒಂದು ಗುತ್ತಿಗೆದಾರರು ಆತ್ಮಹತ್ಯೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಡೆತ್ ನೋಟನ್ನು ಬರೆದಿಟ್ಕೊಂಡು ಒಬ್ಬೊಬ್ರು ಆಫೀಸರ್ಗಳು ಇವತ್ತು ಮರಣಗಳನ್ನು ಹೊಂದಿದ್ದಾರೆ. ಯಾವುದೇ ಜೀವದ ಗ್ಯಾರಂಟಿ ಇಲ್ಲ, ಯಾರಿಗೂ ಕೂಡ ಇಲ್ಲ. ಅವರ ಸರ್ಕಾರದ ಆಫೀಸರ್ಗಳಿಗೂ ಇಲ್ಲ, ಪೊಲೀಸಿನವರಿಗೂ ಇಲ್ಲ. ಜೊತೆಯಲ್ಲಿ ಯಾವುದೇ ತರಹದ ಒಂದು ಆಫೀಸರ್ ಆಗಲಿ, ಜನರಿಗಾಗಲಿ, ಬಾಣಂತಿಯರಾಗಲಿ ಯಾವುದೇ ತರಹದ ಜೀವದ ಗ್ಯಾರಂಟಿ ಇವರು ಕೊಟ್ಟಿಲ್ಲ. ಇವತ್ತು ಜೀವವನ್ನು ಇಡ್ತಾ ಇದ್ದಾರೆ, ಜೀವವನ್ನು ತೆಗಿತಾ ಇದ್ದಾರೆ. ಇವತ್ತು ಪಾಪ ಆ ಮುಗ್ಧ ಮಗು, ಆ ತಾಯಿ ಅಂದ ತಕ್ಷಣ ನಮಗೆಲ್ಲ ನಾವೆಲ್ಲ ತಾಯಿ ಅಂದಿರು. ಆ ತಾಯಿ ಅಂದ ತಕ್ಷಣ ಹೊಟ್ಟೆ ಉರಿ ಆಗ್ತದೆ. ಆ ಮಗು ಯಾವಾಗ ಯಾರಿಗೆ ತಾಯಿ ಅಂತ ಕರೆಯುವುದು ಅವಳಿಗೆ ಗೊತ್ತಾದ ಮೇಲೆ. ಅದು ಬಿಡಿ, ಮಗು ಹುಟ್ಟಿದ ತಕ್ಷಣ ತಾಯಿಯ ಹಾಲನ್ನು ಬಯಸ್ತದೆ. ಆ ಹಾಲನ್ನು ಕುಡಿಸೋರು ಯಾರು ಅನ್ನೋದು ಕೂಡ ಆ ಸರ್ಕಾರದಲ್ಲಿ ಇದ್ದಂಥವ್ರಿಗೆ ಗೊತ್ತಾಗಬೇಕು. ಆ ತಾಯಿಯ ಮಗುವನ್ನು, ತಾಯಿಯ ಮುಖವನ್ನು ನೋಡದೇ ಇರುವಂಥ ಮಕ್ಕಳಿಗೆ ನಿಮ್ಮ ಶ್ರಾಪ ತಟ್ಟುತ್ತೆ ರಾಜ್ಯದ ಮುಖ್ಯಮಂತ್ರಿಯವರಂತೆ, ಆ ಸಚಿವ ಸಂಪುಟದಲ್ಲಿರುವಂಥ ಎಲ್ಲ ಸಚಿವರುಗಳಿಗೆ, ಎಲ್ಲ ಶಾಸಕರುಗಳಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಒಬ್ಬರೇ ಆದರೂ ಬಂದು ಮಾತಾಡಿದ್ದಿಲ್ಲ. ಒಬ್ಬರು ಶಾಸಕರಾಗಲಿ, ಒಬ್ಬರು ಸಚಿವರು ಮಹಿಳೆಯರ ಬಗ್ಗೆ ಮಾತಾಡಿ ಬಾಣಂತಿಯರ ಬಗ್ಗೆ ಆತಂಕ ಮಾಡೋದು ಈ ಥರದಲ್ಲಿ ಯಾರು ಕೂಡ ನಾವು ನೋಡ್ತಾ ಇಲ್ಲ. ಬಹಳ ಒಂದು ಹೆದರಿಕೆಯ ವಾತಾವರಣ ರಾಜ್ಯದಲ್ಲಿ ಉಂಟಾಗಿದೆ. ಇವತ್ತು ನಾವೆಲ್ಲ ಮಹಿಳೆಯರು ಎಚ್ಚೆತ್ತುಕೊಳ್ಬೇಕಾಗಿದೆ. ಈ ಗ್ಯಾರಂಟಿಗಳನ್ನು ಕೊಟ್ಟು ಮಹಿಳೆಯರಿಗೆ ಮೋಸ ಮಾಡಿ ಇವತ್ತು ಮಹಿಳೆಯರ ಜೀವನವನ್ನು ತೆಗಿತಾ ಇರುವಂತ ಸರ್ಕಾರಕ್ಕೆ ನಾವು ಧಿಕ್ಕಾರವನ್ನು ಕೂಗ್ತಾ ಇದ್ದೇವೆ. ಭ್ರಷ್ಟ ಸರ್ಕಾರ, ಭ್ರಷ್ಟ ಜೊತೆಯಲ್ಲಿ ಜೀವವನ್ನು ತೆಗೆಯುವಂತ ಸರ್ಕಾರ. ಇವತ್ತು ಯಾವುದೇ ಒಂದು ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಅಂತ ನಾವೆಲ್ಲರೂ ಇವತ್ತು ಹೇಳ್ಬೇಕಾಗಿದೆ. ತಕ್ಷಣ ರಾಜ್ಯ ಕಾಂಗ್ರೆಸ್ ಸರ್ಕಾರ ಕಾರ್ಯಪ್ರವೃತ್ತವಾಗಿ ನೊಂದವರಿಗೆ ಸಾಂತ್ವನ ಹೇಳಿ ಪರಿಹಾರ ಕೊಡದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಬಾಣಂತಿಯರ ಸಾವಿಗೆ ಕಾರಣವಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಬಾಣಂತಿಯರ ಸಾವಿಗೆ ಕಾರಣರಾದಂತ ಕಾಂಗ್ರೆಸ್ ಸರ್ಕಾರಕ್ಕೆ, ಒಳಗಡಕ ಕಾಂಗ್ರೆಸ್ ಸರ್ಕಾರಕ್ಕೆ. ಬಾಣಂತಿಯರ ಸಾವಾಗಿದೆ. ತಾವು ಕೂಡ ಒಂದು ಮಹಿಳೆಯರಾಗಿ ಡಿಸಿಯವರಾಗಿ ಉಪಸ್ಥಿತರಿದ್ದರು. ಎಲ್ಲ ರಾಜ್ಯದ ಮಹಿಳೆಯರಿಗೊಂದು ಆತಂಕದ ವಿಷಯವಾಗಿದೆ. ಆ ಒಂದು ನಿಟ್ಟಿನಲ್ಲಿ ಇವತ್ತು ಕೊಪ್ಪಳದಲ್ಲಿ ಕೂಡ ಒಬ್ಬ ಬಾಣಂತಿ ಮತ್ತು ಮಗು ಮನೆ ಸಾವಾಗಿರುವಂಥದ್ದು. ಮೊನ್ನೆ ಈ ಬಾಣಂತಿಯರ ಸಾವು ಬಳ್ಳಾರಿಯಿಂದ ಹಿಡಿದು ವಿಜಯಪುರ, ಬೆಳಗಾಂ ಇದು ಎಲ್ಲ ಕಡೆಗೆ ಇದಾಗ್ತಾ ಇದೆ. ಇದನ್ನು ನಾವು ಖಂಡಿತವಾಗಿ ಉತ್ತರ ಕನ್ನಡ ಜಿಲ್ಲಾ ಮಹಿಳಾ ಮಕ್ಕಳು ಖಂಡಿಸ್ತದೆ. ಅದನ್ನು ನಮ್ಮ ಜಿಲ್ಲಾಧ್ಯಕ್ಷರು ಸ್ವಲ್ಪ ನಮ್ಮ ಹಾಸ್ಪಿಟಲ್ನಲ್ಲಿ ಅಲ್ಲಿ ಕೂಡ ಸ್ವಲ್ಪ ಕ್ಲಿಯರ್ ತಗೊಳ್ಬೋದು. ಆಂಬ್ಯುಲೆನ್ಸ್ಗಳು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾಲ್ಕು ಆಂಬ್ಯುಲೆನ್ಸ್ ನಾನು ಇದ್ದಾಗ ಕೊಟ್ಟಿದ್ದೆ. ಇಡೀ ಕಾರವಾರ 2 ಕೊಟ್ಟಿದ್ದೇನೆ ಮತ್ತು ಅಂಕೋಲ 2 ಕೊಟ್ಟಿದ್ದೇನೆ. ನಾವು ಲಾಸ್ಟ್ ಸಲ ಮೀಟಿಂಗ್ನಲ್ಲಿ ಇಷ್ಟು ಆಂಬ್ಯುಲೆನ್ಸ್ ಎಲ್ಲಿ ಹೋಗಿದೆ ಅಂತ 28 ಆಂಬ್ಯುಲೆನ್ಸ್ ಬೋರ್ಡ್ಗಳಿದ್ದಾವೆ. ಅಷ್ಟು 7-8 ಆಂಬ್ಯುಲೆನ್ಸ್ಗಳು ನಮ್ಮ ಕಡೆ ಇದೆ. ಆದರೂ ಕೂಡ ಅಲ್ಲಿ ಆಂಬ್ಯುಲೆನ್ಸ್ ಎಲ್ಲಿ ಹೋಗಿದೆ ಅಂತ ಅವರು ಬರೀತಾ ಇಲ್ಲ. ರಾತ್ರಿ ಪೇಷಂಟ್ ಬಂದರೆ ನಮ್ಮ ಹತ್ರ ಫೋನ್ ಮಾಡ್ತಾರೆ. ನಮ್ಮ ಹತ್ರ ಬಂದಮೇಲೆ ಹೇಳಿದ್ಮೇಲೆ ಆಂಬ್ಯುಲೆನ್ಸ್ ಕೊಡ್ತಾರೆ. ಅಲ್ಲಿ ಹೋದ್ಮೇಲೆ ಆ ಬಡವರಿಗೆ ಅಲ್ಲಿ ಕಷ್ಟ ಆಗ್ತಾ ಇದೆ. ದಯವಿಟ್ಟು ಆಂಬ್ಯುಲೆನ್ಸ್ ನಮ್ಮದಲ್ಲಿ ಎಲ್ಲಿಗೆ ಹೋಗಿದೆ, ಯಾವ ಟೈಮ್ಗೆ ಆಂಬ್ಯುಲೆನ್ಸ್ ಇದೆ, ಎಷ್ಟು ಆಂಬ್ಯುಲೆನ್ಸ್ ಇದೆ ಅನ್ನೋದನ್ನು ಅದನ್ನು ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷ ಎನ್ಎಸ್ ಹೆಗಡೆ, ಕಾರವಾರ ನಗರ ಅಧ್ಯಕ್ಷ ನಾಗೇಶ್ ಕುರ್ಡೇಕರ್, ಗ್ರಾಮೀಣ ಮಂಡಲ ಅಧ್ಯಕ್ಷ ಸುಭಾಷ್ ಗುನುಗಿ, ಮಹಿಳಾ ಮೋರ್ಚಾ ಜಿಲ್ಲಾಧ್ಯಕ್ಷೆ ಶಿವಾನಿ ಭಟ್ಕಳ, ಜಿಲ್ಲಾ ಹಿಂದುಳಿದ ಮೋರ್ಚಾ ಅಧ್ಯಕ್ಷ ರಾಜೇಂದ್ರ ನಾಯ್ಕ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪ್ರಶಾಂತ್ ನಾಯ್ಕ್, ಕಾರವಾರ ನಗರಸಭೆ ಅಧ್ಯಕ್ಷ ರವಿರಾಜ್ ಅಂಕೋಲೇಕರ್, ಮಹಿಳಾ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಾತಾ ಬಾಂದೇಕರ್ ಮತ್ತು ಅಪಾರ ಸಂಖ್ಯೆಯಲ್ಲಿ ಮಹಿಳೆಯರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ನುಡಿಸಿರಿ ನ್ಯೂಸ್ ಡೆಸ್ಕ್, ಹೊನ್ನಾವರ.